ಕೋಲಾರ ತಾಲೂಕು ಕಸಬಾ ಹೋಬಳಿ ಖಾದ್ರಿಪುರ ಗ್ರಾಮದ ಸರ್ವೆ ನಂಬರ್ 29ರಲ್ಲಿ 2002ರಂದು ಅಂದಿನ ಆಶ್ರಯ ಯೋಜನೆ ಸಮಿತಿಯ ತೀರ್ಮಾನದಂತೆ 1 ಎಕರೆ ಸರ್ವೆ ನಂಬರ್ 29ರಲ್ಲಿ 1 ಎಕರೆ 19 ಗುಂಟೆನ ಏನು ನಮಗೆ ಖರೀದಿ ಮಾಡಲು ಅಂದಿನ ಆಶ್ರಯ ಸಮಿತಿಯಲ್ಲಿ ಯೋಜನೆಯಲ್ಲಿ ತೀರ್ಮಾನ ಆಯಿತು. ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ತೀರ್ಮಾನ ಆಗಿದೆ. ಅದರಂತೆ 7/3/2002ರಂದು ಏನು ಮುನಿವೆಂಕಟಪ್ಪ ಅನ್ನೋರು ಖಾತಾದಾರರು ಅವ್ರ ಪರವಾಗಿ ಜಿ ಪಿ ಎ ಹೋಲ್ಡರ್ಸ್ ಆದ ಚಾಂದ್ ಪಾಷಾ ಮತ್ತು ಅಕ್ಬರ್ ಅನ್ನೋರು ನಮಗೆ ಕ್ರಯ ಮಾಡಿಕೊಟ್ಟಿದ್ದಾರೆ, ಶುದ್ಧ ಕ್ರಯ ಮಾಡಿಕೊಟ್ಟಿದ್ದಾರೆ. ಆದರೆ ಏನು 2002 ಆದಮೇಲೆ ನಮ್ಮ ನಗರಸಭೆ ಅಧಿಕಾರಿಗಳ ಒಂದು ನೆಗ್ಲಿಜೆನ್ಸಿಯಿಂದ, ಬೇಜವಾಬ್ದಾರಿತನದಿಂದ ಆ ಒಂದು ಸಂಬಂಧಪಟ್ಟ ಸದರಿ ಜಮೀನಿನ ಖಾತೆ ಆಗಲಿ ಮತ್ತು ಪಾಣಿನ ಬದಲಾವಣೆ ಮಾಡ್ಕೊಳೋದ್ರಲ್ಲಿ ಮಾಡಿಸ್ಕೊಂಡಿರೋದಿಲ್ಲ. ಆ ಒಂದು ಬೇಜವಾಬ್ದಾರಿತನನ ಗಮನಿಸಿ ಏನು ನಮಗೆ ಮಾಡಿಕೊಟ್ಟಿರುವಂಥ ಓನರ್ಸ್ ಸಂಬಂಧಿಗಳು ಕೆಲವರು ಏನು 2013-14ರಲ್ಲಿ ನಾರಾಯಣಮ್ಮ ಅನ್ನೋರು, ನಾರಾಯಣಮ್ಮ ಅವರು ಏನು ಅದನ್ನು ಪಾವತಿ ವರ್ಷ ಮಾಡಿಕೊಂಡು ಖಾತೆ ಅವ್ರ ಹೆಸರಿಗೆ ಬದಲಾವಣೆ ಮಾಡಿಕೊಂಡು 2024ರಲ್ಲಿ ಮತ್ತು ಏಜಾಜ್ ಪಾಷಾ ಅನ್ನೋರಿಗೆ ಅವ್ರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ. ಈ ಏನು 2013-14ರಲ್ಲಿ ಏನು ನಮಗೆ 2002ರಲ್ಲಿ ಆಗಿರೋದನ್ನು ಮರೆಮಾಚಿ, ಕ್ರಯ ಆಗಿರೋದನ್ನು ಮರೆಮಾಚಿ ಅವರು ಖಾತೆ ಮಾಡ್ಕೊಂಡಿರೋದು ಅಕ್ರಮ. ಮತ್ತು 2024ರಲ್ಲಿ ಏಜಾಜ್ ಪಾಷಾ ಅನ್ನೋರ್ಗೆ ಮಾಡಿಕೊಟ್ಟಿರೋದು ಅಕ್ರಮ. ಮತ್ತು ಏನು 2024ರಲ್ಲಿ ಏಜಾಜ್ ಪಾಷಾ ಅವರು ಇದನ್ನು ಕ್ರಯ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ಅಲ್ಲಿ ಸೈಟ್ಗಳು ಮಾಡಬೇಕು, ಕಚ್ಚಾ ಲೇಔಟ್ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಅಲ್ಲಿ JCBಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಖಾದ್ರಿಪುರ ಗ್ರಾಮಸ್ಥರು ನನಗೆ ದೂರು ಕೊಟ್ಟಾಗ ಫೋನಲ್ಲಿ ನಾನು ಸಾಮಾನ್ಯ ಸಭೆ ನಡೀತಾ ಇತ್ತು. ಅವತ್ತಿನ ದಿನ RO ವೇಣುಗೋಪಾಲ್ ಅವ್ರಿಗೆ ಪೌರಾಯುಕ್ತರ ಗಮನಕ್ಕೆ ತೊಗೊಂಬಂದಾಗ ಕೂಡಲೇ ಅವರು ಫಿಸಿಕಲಾಗಿ ವೆರಿಫೈ ಮಾಡ್ತಾರಲ್ಲಿ ಹೋಗಿ. ಮತ್ತು ಆ ಕೂಡಲೇ ಏನು 6ನೇ ತಿಂಗಳಲ್ಲಿ ಇವ್ರಿಗೆ ಸಬ್ ರಿಜಿಸ್ಟ್ರಾರ್ಗೆ ಮತ್ತು ತಹಶೀಲ್ದಾರ್ಗೆ ಒಂದು ಪತ್ರ ಕಳಿಸ್ತಾರೆ. ಏನು ಸರ್ವೆ ನಂಬರ್ 29 ಮತ್ತು ಅದ್ರ ಸಬ್ ಏನೇ ಆಗಿರಲಿ 2, 3, 4ರಲ್ಲಿ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸ್ ಮಾಡಬಾರ್ದು ಅಂಥೇಳಿ ಖುದ್ದು ಪತ್ರ ಕಳಿಸಿದ್ದಾರೆ. ಅದಾದಮೇಲೆ 8ನೇ ತಿಂಗಳಲ್ಲಿ ಏನು ಈ ಏಜಾಜ್ ಪಾಷಾ ಅನ್ನೋರು ಖಾತೆ ಮಾಡಿಸ್ಕೊಂಡಿರ್ತಾರೆ ಅಕ್ರಮವಾಗಿ, ಅವರು ಒಂದು ಫೋರ್ಜರಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ 11ನೇ ತಿಂಗಳಲ್ಲಿ ಏನು ಏಜಾಜ್ ಪಾಷಾ ಅವರು ಒಂದು ಫೋರ್ಜರಿ ಪತ್ರನ ರೆಡಿ ಮಾಡಿ ಪೌರಾಯುಕ್ತರ ಸಹಿ, ಸೀಲು ಮತ್ತು ಲೆಟ್ರೆಡ್ 3 ಫೋರ್ಜರಿ ಮಾಡಿ ಈ ಸದರಿ ಖಾತೆ ನಂಬರ್, ಈ ಸದರಿ ಜಮೀನು ಏನು ಸರ್ವೆ ನಂಬರ್ 29ರಲ್ಲಿ ಯಾವುದೇ ತಂಟೆ ತಕರಾರಿಲ್ಲ, ನೀವು ಟ್ರಾನ್ಸಾಕ್ಷನ್ಸ್ ಮಾಡಿಕೊಡ್ಬೋದು ಅಂತೇಳಿ ಸ್ವತಃ ಅವರೇ ಸಬ್ ರಿಜಿಸ್ಟ್ರಾರ್ಗೆ ಒಂದು ಪತ್ರನ ಫೋರ್ಜರಿ ಮಾಡಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ಏನು ಸುಮಾರು 6-7 ಕೋಟಿಗೂ ಹೆಚ್ಚಿಗೆ ಬೆಲೆ ಬಾಳುವಂಥ ಜಾಗನ ಏನು ಇವತ್ತಿನ ದಿನ ಭೂಮಾಫಿಯಾ ಅಂತಲೇ ನಾನು ಕರಿತೀನಿ. ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿನ ಕೋಲಾರ ನಗರ ತಾಲೂಕಲ್ಲಿ ಏನು ಇವತ್ತಿನ ದಿನ ಬೆಂಗಳೂರಲ್ಲಿ ನಾವು ಕೇಳಿಸ್ಕೊತಾ ಇದ್ರಿ, ಬೇರೆ ದೊಡ್ಡ ನಗರಗಳಲ್ಲಿ ಕೇಳಿಸ್ಕೊತಾ ಇದ್ರಿ. ಆದರೆ ಇವತ್ತು ಸ್ವತಃ ಕೋಲಾರಲ್ಲಿ ಈ ಭೂಮಾಫಿಯಾ ತಾಂಡವ ಆಡ್ತಾಯಿದೆ. ಈ ಕೂಡಲೇ ಜಿಲ್ಲಾಡಳಿತ ಏನು ನಮ್ಮ ನಗರಸಭೆಯ ಸ್ವಾಧೀನದಲ್ಲಿ ನಮ್ಮ ನಗರಸಭೆಗೆ ಮಂಜೂರಾಗಿರುವಂಥ ಸುಮಾರು ಒಂದು 50-100 ಎಕರೆ ಜಮೀನಿದೆ. ಮತ್ತು ಏನು ನಗರಸಭೆ ನಿವೇಶನಗಳಿದೆ. ಒಂದು ವಾರದಲ್ಲಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಪೌರಾಯುಕ್ತರು ಈ ಒಂದು ವಿಶೇಷ ತಂಡ ರಚನೆ ಮಾಡಿ ಏನು ಸುಮಾರು 100-200 ಕೋಟಿಗೂ ಹೆಚ್ಚಿಗೆ ಬೆಲೆ ಬಾಳುವಂಥ ಜಾಗಗಳನ್ನ ಕಾಪಾಡೋ ನಿಟ್ಟಿನಲ್ಲಿ ಈ ಕೂಡಲೇ ಆ ಜಾಗಗಳು, ನಗರಸಭೆಗೆ ಮಂಜೂರಾಗಿರೋ ಜಾಗಗಳು, ನಿವೇಶನಗಳನ್ನ ಗುರುತಿಸಿ ಬೇಲಿ ಹಾಕಿ ಬಂದೋಬಸ್ತ್ ಮಾಡಬೇಕು. ಇಲ್ದಿದ್ದ ಪಕ್ಷದಲ್ಲಿ ಒಂದು ವಾರದೊಳಗಡೆ ಈ ಕೆಲಸ ಮಾಡಿದ ಪಕ್ಷದಲ್ಲಿ ಏನು ಒಂದು ವಾರ ಆದಮೇಲೆ ಏನು ನನ್ನ ಸಾರ್ವಜನಿಕರಾಗಿರ್ಬೋದು ಮತ್ತು ಏನು ನಮಗೆ ಬೆಂಬಲ ಕೊಡುವಂಥ ಸಂಘ ಸಂಸ್ಥೆಗಳನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಗರಸಭೆ ಆಸ್ತಿಗಳನ್ನ, ಸರ್ಕಾರಿ ಆಸ್ತಿಗಳನ್ನ ಉಳಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡು 2002ರಲ್ಲಿ ಆಶ್ರಯ ಸಮಿತಿ ಯೋಜನೆಯಲ್ಲಿ ಸುಮಾರು ಖಾದ್ರಿಪುರದಲ್ಲೇ 8 ಎಕರೆ ಜಾಗನ ನಾವು ಖರೀದಿ ಮಾಡಿದ್ದೀರಿ. ಅದರಲ್ಲಿ ಈ ಜಾಗ ಈಗ ತಕರಾರಾಗಿ ಆಲ್ರೆಡಿ ಖಾತೆಗಳು ಮಾಡಿಸ್ಕೊಂಡಿರೋದ್ರಿಂದ ಈ ಜಾಗನ ಈ ಕೂಡಲೇ ಏನು ಬೇರೆ ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ, ಈ ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಬಂದು ಲೀಗಲ್ಲಾಗಿ ಈ ಟ್ರಾನ್ಸಾಕ್ಷನ್ಸ್ನ ನಲ್ ಆ್ಯಂಡ್ ವೈಡ್ ಮಾಡಬೇಕು. ಮತ್ತು ಆ ಜಾಗನ ಪೊಸಿಷನ್ಗೆ ತೊಗೊಂಡು ಏನು ಬಡವರಿಗೆ, ನಿವೇಶನ ರೈತರಿಗೆ ಮತ್ತು ನಿರಾಶ್ರಿತರಿಗೆ ಸೈಟ್ಗಳು ಕೊಡೋದಕ್ಕೆ ಒಂದು ಜಾಗ ತೊಗೊಂಡಿದ್ದೀರಿ, ಆ ಬಡವರಿಗೆ ಗುರುತಿಸಿ ಜಾಗನ ಕೊಡಬೇಕು ಅಂತೇಳಿ ಅದಕ್ಕೆ ನಾನು ಹೇಳೋದು, ಈಗ ನಮ್ಮ ಗಮನಕ್ಕೆ ಬಂದಿರೋದು ಇದೊಂದು ಜಾಗ. ಸುಮಾರು ಬಸವನತ್ತ ಆಗಿರ್ಬೋದು, ಈ ಖಾದ್ರಿಪುರ ಆಗಿರ್ಬೋದು, ಸಂಗೊಂಡಳ್ಳಿ ಆಗಿರ್ಬೋದು, ಸುಮಾರು ಒಂದು 30-40 ಎಕರೆಗೂ ಹೆಚ್ಚಿಗೆ ಜಾಗ ನಮ್ಮಲ್ಲಿದೆ. ಆದರೆ ನಮ್ಮಲ್ಲಿ ನಗರಸಭೆಯಲ್ಲಿರೋ ಅಧಿಕಾರಿಗಳು ನಮಗೆ ಗಮನಕ್ಕೆ ತಗೊಂಬರೋದಿಲ್ಲ. ಮತ್ತು ನ್ಯಾಯಾಲಯದಲ್ಲಿ ಕೆಲವು ಪ್ರಕರಣಗಳಿದೆ. ಆ ನ್ಯಾಯಾಲಯದ ಪ್ರಕರಣಗಳಲ್ಲೂ ನಮ್ಮ ನಗರಸಭೆಯಲ್ಲಿರೋ ಕೆಲವರು
ಶಾಮೀಲಾಗಿ, ಏನು ವಿರೋಧಿಗಳ ಜೊತೆ ಭೂ ಮಾಫಿಯಾ ಇದ್ದಾರೆ ಅವ್ರ ಜೊತೆ ಶಾಮೀಲಾಗಿ ಎಕ್ಸ್ಪರ್ಟ್ ಎಷ್ಟೋ ಒಂದು ಆರ್ಡ್ರುಗಳು ನಮ್ಮಲ್ಲಿ ಆಗಿರೋವಂಥದ್ದು ಉಂಟು, ನಾವು ಕಳ್ಕೊಂಡಿದ್ದೀರಿ. ಹಾಗಾಗಿ ಈ ಕೂಡಲೇ ಏನು ಇವತ್ತಿನ ದಿನ ಈ ನಗರಸಭೆ ಆಸ್ತಿಗಳನ್ನ ಉಳಿಸ್ಬೇಕು ಅಂದರೆ 100 ಕೋಟಿ ರೆವೆನ್ಯೂ ಬರೋಂಥ ಆಸ್ತಿಗಳಿದು. ಈ ಕೂಡಲೇ ಒಂದು ವಿಶೇಷ ತಂಡನೇ ರಚನೆ ಮಾಡಬೇಕು. ಇಮಿಡಿಯೇಟಾಗಿ ಎಲ್ಲ ಯಾವುದೇ ಒಂದು ಇನ್ಕ್ಲೂಡಿಂಗ್ ನ್ಯಾಯಾಲಯದಲ್ಲಿ ಪ್ರಕರಣದಲ್ಲಿರೋ ಜಾಗಗಳನ್ನೂ ಗುರುತಿಸಿ ಅವುಗಳನ್ನೂ ಲೀಗಲ್ಲಾಗಿ ಯಾವ ಥರ ಸಾಲ್ವ್ ಮಾಡಬೇಕು, ಒಂದು ವಿಶೇಷವಾದ ಮೀಟಿಂಗ್ ಅರೇಂಜ್ ಮಾಡಬೇಕು. ಜಿಲ್ಲಾಧಿಕಾರಿಗಳು ಈ ಕೂಡಲೇ ಇದಕ್ಕೆ ಗಮನ ಹರಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಇಲ್ಲದಿದ್ದಲ್ಲಿ ಒಂದು ಉಗ್ರವಾದ ಪ್ರತಿಭಟನೆ ನಾನು ಅಹೋರಾತ್ರಿ ಧರಣಿನ ಪ್ರತಿಭಟನೆ ಮಾಡೋದಕ್ಕೆ ನಾನು ಸಿದ್ಧನಿದ್ದೀನಿ.